ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸಿಂದ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ಸಬ್ ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಕಾನ್ಸ್ಟೇಬಲ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆ್ಯಂಡ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್, ಈ ಎರಡೂ ಡಿಪಾರ್ಟ್ಮೆಂಟಿಂದ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ: ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್. ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ 15/4/2024 ಮತ್ತು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಕೊನೆಯ ದಿನಾಂಕ 14/5/2024. ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ 2 ಪೋಸ್ಟಲ್ಲಿ. ಸಬ್ ಇನ್ಸ್ಪೆಕ್ಟರ್ ಟೋಟಲ್ ಒಟ್ಟು 452 ಹುದ್ದೆಗಳು ಇದ್ದಾವೆ. ಕಾನ್ಸ್ಟೇಬಲ್ ಪೋಸ್ಟ್ಗೆ ಒಟ್ಟು 4208 ಹುದ್ದೆಗಳು ಇದ್ದಾವೆ. ಮತ್ತು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸಬ್ ಇನ್ಸ್ಪೆಕ್ಟರ್ಗೆ ಗ್ರ್ಯಾಜುಯೇಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಕಾನ್ಸ್ಟೇಬಲ್ ಪೋಸ್ಟ್ಗೆ 10th ಪಾಸ್ ಆರ್ ಈಕ್ವಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಏಜ್ ಲಿಮಿಟ್ ಕೊಟ್ಟಿದ್ದಾರೆ ರಿಸರ್ವೇಷನ್ ಇಲ್ಲದೇ ಇರೋ ಕ್ಯಾಟಗರೀಸ್ಗೆ ಇವೆಲ್ಲ 20 28 ವಯಸ್ಸಿನವರೆಗೆ, ಮತ್ತು ಕಾನ್ಸ್ಟೇಬಲ್ ಪೋಸ್ಟ್ಗೆ 18 28 ವಯಸ್ಸವರೆಗೆ. ಸೊ ಒಟ್ಟು 4660 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಇಲ್ಲಿ ಡೀಟೇಲ್ಸ್ CEN ನಂಬರ್ RPF 01/2024 and CEN number RPF 02/2024 will be published on the official websites of RRBs on 15/4/2024. ಇಲ್ಲಿ ಹೇಳ್ತಿದ್ದಾರೆ ಡೀಟೇಲ್ ನೋಟಿಫಿಕೇಷನು 2 ಪೋಸ್ಟ್ಗೆ ಇನ್ನೂ ಪಬ್ಲಿಷ್ ಮಾಡಿಲ್ಲ. ಅದು 15/6/2024 ಒಳಗೆ ಪಬ್ಲಿಷ್ ಮಾಡುತ್ತಾರೆ. ಅಲ್ಲಿ ನೀವು ಡೀಟೇಲಾಗಿ ಇನ್ನೂ ಈ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳಬಹುದು. ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಫಾರ್ ಡೀಟೇಲ್ಸ್ ಆಫ್ ದಿ ಪ್ರಿಸ್ಕ್ರೈಬ್ಡ್ ಲೋವರ್ ಆರ್ ಅಪ್ಪರ್ ಏಜ್ ಲಿಮಿಟ್ಸ್ ಪ್ಲೀಸ್ ರೆಫರ್ ಟು ಡೀಟೇಲ್ CNs ಟು ಬಿ ಪಬ್ಲಿಷ್ಡ್ ಆನ್ ಅಫಿಷಿಯಲ್ ವೆಬ್ಸೈಟ್ಸ್. ಅವರು ಹೇಳ್ತಿದ್ದಾರೆ ಇನ್ನೂ ನೋಟಿಫಿಕೇಷನ್ ಪಬ್ಲಿಷ್ ಆಗಿಲ್ಲ. ಪಬ್ಲಿಷ್ ಆದಾಗ ಅದರಲ್ಲೇ ಎಲ್ಲ ಡೀಟೇಲಾಗಿ ಮೆನ್ಷನ್ ಮಾಡ್ತಾರೆ. ಸೊ ಅದರಲ್ಲೇ ಓದಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕ್ಯಾಂಡಿಡೇಟ್ಸ್ ವೇಟಿಂಗ್ ಫಾರ್ ರಿಸಲ್ಟ್ಸ್ ಆಫ್ ಪ್ರಿಸ್ಕ್ರೈಬ್ಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಶುಡ್ ನಾಟ್ ಅಪ್ಲೈ. ವೀಕ್ಷಕರೇ, ಇಲ್ಲಿ ಕ್ಯಾಂಡಿಡೇಟ್ಸ್ ಯಾರಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲ, 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಅವ್ರು ಇಲ್ಲಾಂದರೆ ಡಿಗ್ರಿ ರಿಸಲ್ಟ್ ಇನ್ನೂ ಬಂದಿಲ್ಲ, ಅವರು ಅಪ್ಲೈ ಮಾಡಬಾರ್ದು. ಫಿಸಿಕಲ್ ಮೆಷರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್, ಈ ಟೆಸ್ಟ್ಸ್ ಇರುತ್ತವೆ ಎಕ್ಸಾಮ್ಗೆ ಅಪ್ಲೈ ಮಾಡಿದಾಗ, ನೀವು ಇದು ಗಮನವಿಟ್ಟುಕೊಳ್ಳಬೇಕು. Reservation and suitability for persons with benchmark disabilities. These posts have not been identified as suitable for persons with disabilities. ವೀಕ್ಷಕರೇ, ಇಲ್ಲಿ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದರೆ ಡಿಸೇಬಲ್ ಪೀಪಲ್ಗೆ ಇಲ್ಲಿ ಹುದ್ದೆಗಳು ಇಲ್ಲ, ಅಂದರೆ ಅವರು ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳುತ್ತಿದ್ದಾರೆ. ರಿಸರ್ವೇಷನ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್, ಅದು ನೋಟಿಫಿಕೇಷನ್ನಲ್ಲಿ ಪಬ್ಲಿಷ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಿಸರ್ವೇಷನ್ ಫಾರ್ ವುಮೆನ್ 15% ಆಫ್ ಪೋಸ್ಟ್ಸ್ ಆರ್ ರಿಸರ್ವ್ಡ್ ಫಾರ್ ವುಮೆನ್. ಫಾರ್ ಫರ್ದರ್ ಇನ್ಫಾರ್ಮೇಷನ್ ರೆಫರ್ ಟು ಡೀಟೇಲ್ಸ್ CNs ಟು ಬಿ ಪಬ್ಲಿಷ್ಡ್ ಆನ್ ಅಫಿಷಿಯಲ್ ವೆಬ್ಸೈಟ್ಸ್ ಆಫ್ RRBs. ಇಲ್ಲಿ 15% ಪೋಸ್ಟ್ಗೆ ರಿಸರ್ವ್ಡ್ ಫಾರ್ ವುಮೆನ್ ಅಂತ ಕೊಟ್ಟಿದ್ದಾರೆ. SC ST OBC EWC ಕ್ಯಾಂಡಿಡೇಟ್ಸ್ ಫಾರ್ ಫರ್ದರ್ ಇನ್ಫಾರ್ಮೇಷನ್ ರೆಫರ್ ಟು ದಿ ಡೀಟೇಲ್ಸ್ CNs ಟು ಬಿ ಪಬ್ಲಿಷ್ಡ್. ಇದಕ್ಕೆ ಕೂಡ ಈ ಕ್ಯಾಟಗರೀಸ್ಗೆ ಕೂಡ ರಿಸರ್ವೇಷನ್ ಇರುತ್ತೆ, ಅದು ಡೀಟೇಲ್ ನೋಟಿಫಿಕೇಷನಲ್ಲಿ ಪಬ್ಲಿಷ್ ಮಾಡ್ತಾರೆ. ಮೋಡ್ ಆಫ್ ಎಕ್ಸಾಮಿನೇಷನ್: ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಮೆಷರ್ಮೆಂಟ್. ಫಾರ್ ಫರ್ದರ್ ಡೀಟೇಲ್ಸ್ ರೆಫರ್ ಟು ಡೀಟೇಲ್ CNs. ಸೊ ಇಲ್ಲಿ ಮೋಡ್ ಆಫ್ ಎಕ್ಸಾಮಿನೇಷನ್ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅದರ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಮೆಷರ್ಮೆಂಟ್ ಇರುತ್ತೆ. ಎಕ್ಸಾಮಿನೇಷನ್ ಫೀ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಅನ್ರಿಸರ್ವೇಷನ್ ಅಂದರೆ ರಿಸರ್ವೇಷನ್ ಇಲ್ಲದೇ ಇರೋ ಕ್ಯಾಟಗರೀಸ್ಗೆ ಒಟ್ಟು 500 ರೂಪಾಯಿ ಫೀ ಇದೆ.
ಆಮೇಲೆ ರಿಸರ್ವ್ಡ್ ಕ್ಯಾಟಗರೀಸ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಒಟ್ಟು 250 ರೂಪಾಯಿ ಇದೆ ಫೀ, ಅಪ್ಲಿಕೇಶನ್ ಫೀ. ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಗೋ ಥ್ರೂ ದಿ ಪೋಸ್ಟ್ ಪ್ಯಾರಾಮೀಟರ್ ಟೇಬಲ್ ಆ್ಯಂಡ್ ವೇಕೆನ್ಸಿ ಟೇಬಲ್ ಆಫ್ ಡೀಟೇಲ್ಡ್ CN ನಂಬರ್ RPF 01/2024 ಆ್ಯಂಡ್ CN ನಂಬರ್ RPF 02/2024. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಪಬ್ಲಿಷ್ ಆಗೋ ನೋಟಿಫಿಕೇಷನ್ಸ್ನ ನೋಡಿ ಗಮನವಿಟ್ಟು ಓದಬೇಕು ಅಂತ ಕೋರಿಕೊಳ್ಳುತ್ತಿದ್ದಾರೆ. ದರ್ ಎಲಿಜಿಬಿಲಿಟಿ ಬಿಫೋರ್ ಅಪ್ಲೈಯಿಂಗ್ ಥ್ರೂ ಆನ್ಲೈನ್ ಮೋಡ್. ಎಲಿಜಿಬಿಲಿಟಿ ನೀವು ನೋಡ್ಕೋಬೇಕು ಈ 2 ನೋಟಿಫಿಕೇಷನ್ ಪಬ್ಲಿಷ್ ಆದಾಗ. ವೀಕ್ಷಕರೇ, ಇಲ್ಲಿ ಒಂದೊಂದು ಈಚ್ ಏರಿಯಾಗೂ ಡಿಫ್ರೆಂಟ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ನೀವು ಯಾವ ಏರಿಯಾಯಿಂದ ಇದ್ದೀರೋ ಆ ಏರಿಯಾ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಹುದ್ದೆಗಳಿಗೆ. ಎಲ್ಲ ಏರಿಯಾಸ್ದು ಇಲ್ಲಿ ವೆಬ್ಸೈಟ್ಸ್ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆ ಇದು ಉಪಯೋಗ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.